ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಕೆಸೆಟ್ ಎಕ್ಸಾಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯಾರೆಲ್ಲ ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿರ್ತೀರೋ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ತುಂಬ ಕ್ವೆಶ್ಚನ್ಸ್ ಆ್ಯಂಡ್ ಕನ್ಫ್ಯೂಷನ್ಗಳಿರ್ತವೆ. ಅದಕ್ಕೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡ್ಕೊಳ್ಳೋದ್ರಿಂದ ತುಂಬ ಜನರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ನನಗೆ ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಿದ್ದು ಡಿಸೆಂಬರ್ 1 ಕಾಮರ್ಸ್ ಸಬ್ಜೆಕ್ಟ್ ಅವರಿಗೆ ಡಿಸೆಂಬರ್ 1 ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಇತ್ತು. ಸೀರಿಯಲ್ ನಂಬರ್ ವೈಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಮ್ಮದು ಆಫ್ಟರ್ನೂನ್ ಸೆಷನ್ ಇತ್ತು 2:30 PM to 4:30 PM. ಈ ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು KE ಹೆಡ್ ಆಫೀಸ್ ಅದು ಎಲ್ಲಿದೆ ಅಂದರೆ ಬ್ಯಾಂಗ್ಳೂರಲ್ಲಿ ಮಲ್ಲೇಶ್ವರಂ 18 ಕ್ರಾಸಲ್ಲಿ ನೀವು ಇಳ್ಕೊಳ್ಬೇಕಾಗುತ್ತೆ. ಅಲ್ಲಿಂದ 2 or 3 minutes ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ನೆಕ್ಸ್ಟು ಅಲ್ಲಿಗೆ ಹೋದ್ಮೇಲೆ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ನಿಮ್ಮ ಸ್ಲಾಟನ್ನು ಫಸ್ಟು ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರಲ್ಲ ಫಾರ್ನೂನ್ ಸೆಷನ್ನು ಆಫ್ಟರ್ನೂನ್ ಸೆಷನ್. ಫಾರ್ನೂನ್ ಸೆಷನ್ನು 9:30 AM to 1:30 PM ಇರುತ್ತೆ. ಆಫ್ಟರ್ನೂನ್ ಸೆಷನ್ನು 2:30 PM to 4:30 PM ಇರುತ್ತೆ. ನಂದು ಆಫ್ಟರ್ನೂನ್ ಸೆಷನ್ ಇದ್ದಿದ್ದು. ನಾನು 2:30ಗೆ KE ಹೆಡ್ ಆಫೀಸ್ ಹತ್ರ ರೀಚ್ ಆಗಿದೆ. ನೆಕ್ಸ್ಟು ನಾವು 2:30ಗೆ ಹೋಗಿ ತುಂಬ ವೆಯ್ಟ್ ಮಾಡಿದ್ವಿ. 2:30 to 3:30ವರೆಗೆ ವೆಯ್ಟ್ ಮಾಡಿದ್ವಿ. ಸ್ವಲ್ಪ ಜನನ ಒಳಗಡೆ ಕಳಿಸ್ತಾಯಿದ್ರು. ಫಸ್ಟ್ ಅಲ್ಲಿ ನಮ್ಮ ಸೀರಿಯಲ್ ನಂಬರ್ ವೈಸು ಹೊರಗಡೆ ಕೌಂಟರ್ಗಳನ್ನು ಹಾಕಿರ್ತಾರೆ. ಯಾವ ಸೀರಿಯಲ್ ನಂಬರಿಂದ ಯಾವ ಸೀರಿಯಲ್ ನಂಬರ್ವರೆಗೆ ಯಾವ ಕೌಂಟರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅನ್ನೋದನ್ನ ನಾವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಹೇಳಬೇಕಂದ್ರೆ, ಇನ್ ಕೇಸ್ ನಿಮ್ಮದು ಆಫ್ಟರ್ನೂನ್ ಸೆಷನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ರೂ ಕೆಲವೊಮ್ಮೆ ಮಾರ್ನಿಂಗ್ ಇರುವಂಥ ಕ್ಯಾಂಡಿಡೇಟ್ ವೆರಿಫಿಕೇಷನ್ ಬೇಗ ಮುಗಿಯುವಂಥ ಚಾನ್ಸಸ್ ಇರುತ್ತೆ. ನೀವು ಒಂದು 12:30 or 12:45ಗೆ KE ಹೆಡ್ ಆಫೀಸ್ ಹತ್ರ ರೀಚ್ ಆಗಿದ್ದರೆ ನಿಮ್ಮನ್ನು ಆಗ ಒಳಗೆ ಬಿಡುವಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ನೀವು ಆ ರೀತಿ ಬೇಗ ಹೋಗೋದ್ರಿಂದ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೇಗ ಆಗುತ್ತೆ. ಇಲ್ಲಾಂದರೆ ತುಂಬ ವೆಯ್ಟ್ ಮಾಡಬೇಕಾಗಿರುವಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ತುಂಬ ಕ್ಯಾಂಡಿಡೇಟ್ಸ್ ಬೇರೆ ಪ್ಲೇಸಸ್ಸಿಂದ ಬಂದಿರ್ತಾರೆ. ಸಮ್ಟೈಮ್ಸ್ ಸರ್ವರ್ ಡೌನ್ ಇರುತ್ತೆ. ಆ ರೀತಿ ಎಲ್ಲ ಪ್ರಾಬ್ಲಮ್ನ ನಾವು ನೋಡ್ಬೋದಾಗಿರುತ್ತೆ. ನೆಕ್ಸ್ಟು ಯಾವ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತಪ್ಪ ಅಂದರೆ, ಫಸ್ಟು ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ನೆಕ್ಸ್ಟು ನಿಮ್ಮ ಎಕ್ಸಾಮ್ ಅಡ್ಮಿಟ್ ಕಾರ್ಡ್, ಕೆಸೆಟ್ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಇರುತ್ತಲ್ವ, ಅದು ಒರಿಜಿನಲ್ ಬೇಕಾಗಿರುತ್ತೆ. ಅದು ಇನ್ವಿಜಿಲೇಟರ್, ನೀವು ಎಕ್ಸಾಮ್ ಬರೆಯುವಾಗ ಯಾರು ಇನ್ವಿಜಿಲೇಟರ್ ಇರ್ತಾರೆ ಅವರು ಸಿಗ್ನೇಚರ್ ಆಗಿರಬೇಕಾಗಿರುತ್ತೆ. ನೆಕ್ಸ್ಟು ನಿಮ್ಮ ಎಲ್ಲ PG ಪೋಸ್ಟ್ ಗ್ರ್ಯಾಜುಯೇಷನ್ ಮಾರ್ಕ್ ಶೀಟ್ಗಳು ಬೇಕಾಗಿರುತ್ತೆ. ಮತ್ತು PPC ಪ್ರಾವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ನೆಕ್ಸ್ಟ್ ಅದರದ್ದೆಲ್ಲ ಒಂದು ಸೆಟ್ ಜೆರಾಕ್ಸ್ ಸಹ ಬೇಕಾಗಿರುತ್ತೆ. ಮತ್ತು ಕೆಲವರಿಗೆ ತುಂಬ ಡೌಟ್ಸ್ ಇರುತ್ತೆ. ಅಂದರೆ ಕೆಲವು ಯೂನಿವರ್ಸಿಟಿಯಲ್ಲಿ ಇನ್ನೂ ಒರಿಜಿನಲ್ ಮಾರ್ಕ್ಸ್ ಶೀಟ್ಗಳು ಸಿಕ್ಕಿರೋದಿಲ್ಲ. ನಮಗೂ ಸಿಕ್ಕಿರಲಿಲ್ಲ. ಆಗ ನೀವೇನು ಮಾಡಬೇಕಾಗುತ್ತೆ ಅಂದರೆ, ನಂದು 4th ಸೆಮ್ಮಲ್ಲಿ ಕೆಸೆಟ್ ಎಕ್ಸಾಮ್ ಕ್ಲಿಯರ್ ಆಗಿರೋದು. ಸೊ 1st, 2nd, 3rd ಸೆಮಿಸ್ಟರ್ದು PG ಮಾರ್ಕ್ ಶೀಟ್ ಡಿಜಿಲಾಕರಲ್ಲಿ ಡೌನ್ಲೋಡ್ ಮಾಡಿಕೊಂಡೆ. ನೆಕ್ಸ್ಟ್ 4th ಸೆಮಿಸ್ಟರ್ ಮಾರ್ಕ್ ಶೀಟನ್ನು ನಾನು UUCMS ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಕ್ಕೊಂಡು ನೆಕ್ಸ್ಟ್ ಅದನ್ನು ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು, ಕಾಲೇಜ್ ಚೇರ್ಪರ್ಸನ್ ಇರ್ತಾರಲ್ವ ಅವ್ರ ಹತ್ರ ಅಟೆಸ್ಟ್ ಮಾಡಿಸ್ಕೊಂಡು ತಗೊಂಡೋಗಿದ್ದೆ. ಅದನ್ನ ವ್ಯಾಲಿಡಾಗಿ ಅವ್ರು ಕನ್ಸಿಡರ್ ಮಾಡ್ತಾರೆ. ಯಾವುದೇ ಗೆಜೆಟೆಡ್ ಆಫೀಸರ್ ಇರ್ತಾರಲ್ವ ಅವರಿಂದ ನೀವು ಅಟೆಸ್ಟ್ ಮಾಡಿಸ್ಕೊಂಡು ಹೋಗಬೇಕಾಗತ್ತೆ. ಇಫ್ ಇನ್ ಕೇಸ್ ನಿಮಗಿನ್ನೂ ತುಂಬ ಡೌಟ್ಸ್ ಇದ್ದರೆ, ನಿಮ್ಮದು ಈಗ ಮಾಸ್ಟರ್ ಡಿಗ್ರಿ ಕ್ಲಿಯರ್ ಆಗಿರುತ್ತೆ ಅಂತ ನಿಮ್ಮ ಕಾಲೇಜಿಂದ ಒಂದು ಲೆಟರನ್ನು ಬರ್ಸ್ಕೊಂಡೋದ್ರು ಅದು ಕೂಡ ವ್ಯಾಲಿಡ್ ಆಗಿರುತ್ತೆ. ನೆಕ್ಸ್ಟು PPC ನನಗೆ ಸಿಕ್ಕಿರಲಿಲ್ಲ. ನಾನು ಹೋಗಿದ್ದು ಸ್ಯಾಟರ್ಡೇ ಹೋಗಿದ್ದೆ ಯೂನಿವರ್ಸಿಟಿಗೆ, ಬಟ್ ಅವರು ಮಂಡೇ ಬರಲಿಕ್ಕೆ ಹೇಳಿದರು. ಸೊ ನನಗೆ PPC ಸಿಕ್ಕಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ PPC ಇಲ್ಲ, ಎಕ್ಸಾಮ್ ಬರೆದಿದ್ದು ವೇಸ್ಟ್ ಆಗುತ್ತೆ, ನನಗೆ ಕೆಸೆಟ್ ಸರ್ಟಿಫಿಕೇಟ್ ಸಿಗಲ್ಲ ಅಂತ. ಬಟ್ ಅವರು PPCಯನ್ನು ಕೇಳೋದಿಲ್ಲ. ನಿಮ್ಮ ಮಾರ್ಕ್ ಶೀಟ್ ಏನಿರುತ್ತೆ, ಅದೇ ಫಾರ್ ಎಕ್ಸಾಂಪಲ್ ಡಿಜಿಲಾಕರ್ ಆಗಿರ್ಬೋದು, UUCMS ಇರ್ಬೋದು, ಅದು ನಿಮ್ಮ ಗೆಜೆಟೆಡ್ ಆಫೀಸರ್ ಇಂದ ಸಿಗ್ನೇಚರ್ ಮತ್ತು ಸೀಲ್ ಆಗಿದ್ದರೆ ಅದು ವ್ಯಾಲಿಡ್ ಆಗಿರುತ್ತೆ. ನೆಕ್ಸ್ಟು ನಿಮ್ಮ ಆಧಾರ್ ಮತ್ತು ಕೆಸೆಟ್ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಇರುತ್ತಲ್ವ, ಅದು ಸಹ ಗೆಜೆಟೆಡ್ ಆಫೀಸರಿಂದ ಸಿಗ್ನೇಚರ್ ಮತ್ತು ಸೀಲ್ ಆಗಿರಬೇಕಾಗಿರುತ್ತೆ. ಗೆಜೆಟೆಡ್ ಆಫೀಸರ್ ಯಾರಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಕಾಲೇಜ್, ನಿಮ್ಮ PU ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಚೇರ್ಪರ್ಸನ್ಸ್ ಆಗಿರ್ಬೋದು,
ನೆಕ್ಸ್ಟು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಅಪಾಯಿಂಟ್ ಡಾಕ್ಟರ್ಸ್ ಇರ್ತಾರಲ್ವ ಅವ್ರ ಸಿಗ್ನೇಚರ್ ಸಹ ಆಗುತ್ತೆ. ನೆಕ್ಸ್ಟ್ BO ಆ ರೀತಿ ಎಲ್ಲ ಇರ್ತಾರಲ್ವ ಅವ್ರ ಸಿಗ್ನೇಚರು ಮತ್ತು ಸೀಲನ್ನು ಹಾಕ್ಸ್ಕೊಂಡು ಹೋಗಬೇಕಾಗಿರುತ್ತೆ ನೀವು. ನೆಕ್ಸ್ಟು ನನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗಾಯ್ತಪ್ಪ ಅಂತ ಹೇಳಬೇಕಾದ್ರೆ, ನಾನು ಆಫ್ಟರ್ನೂನ್ 2:30ಗೆ ಮಲ್ಲೇಶ್ವರಂ 18 ಕ್ರಾಸ್ಗೆ ಹೋಗಿ ನೆಕ್ಸ್ಟ್ ಅಲ್ಲೊಂದು 2 to 3 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಇರುತ್ತೆ KE ಆಫೀಸ್ಗೆ, ಅಲ್ಲಿಗೆ ಹೋದೆ. ನೆಕ್ಸ್ಟು ಅಲ್ಲಿ 2:30 to 3:30 ನಿಂತ್ಕೊಂಡು, ಅಲ್ಲಿ ಕೂರಕ್ಕೆಲ್ಲ ಏನು ಪ್ಲೇಸ್ ಇರೋದಿಲ್ಲ, ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ. ತುಂಬ ಜನ ಇದ್ದರು ಆಫ್ಟರ್ನೂನ್ ಸೆಷನ್ ಅವರು. ಅಲ್ಲಿ ಸರ್ವರ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಡಿಲೇ ಆಯಿತು. ನೆಕ್ಸ್ಟು ಅಲ್ಲಿ ಸ್ವಲ್ಪ ಜನನೇ ಒಳಗೆ ಬಿಡ್ತಾರೆ. ನಾವು ಅಲ್ಲಿ ಫಸ್ಟ್ ಹೇಳಿದಾಗೆ ಸೀರಿಯಲ್ ನಂಬರ್ ವೈಸ್ ನಮ್ಮ ಕೌಂಟರ್ ಯಾವ ಕೌಂಟರ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸೀರಿಯಲ್ ನಂಬರ್ 1 to 100 ಇದ್ದರೆ ಅದು ಫಸ್ಟ್ ಕೌಂಟರ್ ಹಾಗೆಲ್ಲ ಬರುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್ ಕೌಂಟರ್. ಹಾಗೆ ಅದು ನಮ್ಮ ಸೀರಿಯಲ್ ನಂಬರ್ ವೈಸ್ ನಾವು ಕೌಂಟರನ್ನು ನೋಡ್ಕೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟು ಅಲ್ಲಿ ಚೇರೆಲ್ಲ ಹಾಕಿ ಕೂರಿಸ್ತಾರೆ. ನೆಕ್ಸ್ಟ್ ನಮ್ಮನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಳಗಡೆ ಕಳಿಸ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಜಾಸ್ತಿ ಹೊತ್ತು ಇರೋದಿಲ್ಲ, ಒಂದು 2 to 3 ಮಿನಿಟ್ಸ್. ತುಂಬ ಕ್ಯಾಂಡಿಡೇಟ್ಸ್ ಇರೋದ್ರಿಂದ 2 to 3 ಮಿನಿಟ್ಸ್ ಅಷ್ಟೇ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಏನು ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ನಮಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ, ನಮ್ಮ ಹತ್ರ ಆ ಡಾಕ್ಯುಮೆಂಟ್ಸ್ ಇಲ್ಲ ಇದಿಲ್ಲ ಅಂತ ಹಾಗಂತ ಫುಲ್ ನೆಗ್ಲೆಕ್ಟ್ ಸಹ ಮಾಡೋಕ್ಕಾಗೋದಿಲ್ಲ. ಕೆಲವೊಬ್ಬರು ಸ್ಟ್ರಿಕ್ಟಾಗಿ ಎಲ್ಲ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ತಾರೆ. ನನ್ನ ಕಣ್ಣೆದುರಿಗೆ ತುಂಬ ಜನನ ವಾಪಸ್ ಕಳಿಸಿರೋದನ್ನ ಸಹ ನಾನು ನೋಡಿದ್ದೀನಿ. ಮಾರ್ಕ್ ಶೀಟ್ ವಿಷಯಕ್ಕೋಸ್ಕರ, ಅಂದರೆ ಒರಿಜಿನಲ್ ಮಾರ್ಕ್ ಶೀಟ್ ಇನ್ನೂ ಸಿಕ್ಕಿಲ್ಲ ಅನ್ನೋ ರೀಸನಿಗೋಸ್ಕರ. ಅದಕ್ಕೆ ನಿಮ್ಮ ಹತ್ರ ಏನಿದೆಯೋ ಡಿಜಿಲಾಕರ್ ಇರ್ಬೋದು ಅಥವಾ USMS ಇರ್ಬೋದು, ಅದನ್ನು ಪ್ರಿಂಟ್ ತೆಗೆದು ನಿಮ್ಮ ಕಾಲೇಜ್ ಚೇರ್ಪರ್ಸನ್ ಅಥವಾ ಪ್ರಿನ್ಸಿಪಲ್ ಹತ್ರ ಸಿಗ್ನೇಚರ್ ಆ್ಯಂಡ್ ಸೀಲ್ ಮಾಡಿಸ್ಕೊಂಡು ಹೋಗಲೇಬೇಕಾಗಿರುತ್ತೆ ನೀವು. ನೆಕ್ಸ್ಟು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಎಲ್ಲ ನೀವು ಜೆರಾಕ್ಸ್ ಸೆಟ್ಟನ್ನು ತೊಗೊಂಡೋಗಿರ್ತೀರಲ್ವ, ಅದನ್ನ ಅವರೇ ಇಟ್ಕೊಳ್ತಾರೆ. ಒರಿಜಿನಲ್ನ ಜಸ್ಟ್ ನೋಡಿ ನಿಮಗೆ ರಿಟರ್ನ್ ಕೊಡ್ತಾರೆ. ನೆಕ್ಸ್ಟು ಅಲ್ಲಿ ಲಾಸ್ಟ್ ಕೌಂಟರಲ್ಲಿ ನಿಮಗೆ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡ್ತಾರೆ. ಓವರಾಲ್ ಆಗಿ ಹೇಳಬೇಕಂದ್ರೆ ನಿಮಗೆ ಕಾಯುವಂಥ ಪೇಷನ್ಸ್ ಇರಬೇಕು. ನಮ್ಮದೇ ಸರ್ಟಿಫಿಕೇಟ್ ಅಲ್ವಾ, ನಾವು ಕಷ್ಟಪಟ್ಟು ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿರ್ತೀವಿ. ಏನೋ ಸರ್ವರ್ ಇಶ್ಯೂ ಆಗಿರ್ಬೋದು ಅಥವಾ ಸ್ವಲ್ಪ ಬೇರೆ ಪರ್ಪಸ್ಸಿಂದ ಲೇಟ್ ಆಗಿರುತ್ತೆ, ಬಟ್ ಕಾಯುವಂಥ ಪೇಷನ್ಸ್ ನಮ್ಮಲ್ಲಿ ಇರಬೇಕಾಗತ್ತೆ. ನೆಕ್ಸ್ಟ್ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ನೀವು ಕೆಸೆಟ್ ಎಕ್ಸಾಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗದೇ ಇರಬೇಡಿ. ನೆಕ್ಸ್ಟ್ ಅದೇ ಫೈನಲ್ ವೆರಿಫಿಕೇಷನ್ ಅಂತ ಅವ್ರು ಮೆನ್ಷನ್ ಮಾಡಿರ್ತಾರೆ, ಅವತ್ತಿನ ದಿನವೇ ಫೈನಲ್ ವೆರಿಫಿಕೇಷನ್ ಅಂತ. ಬಟ್ ಕೆಲವರಿಗೆ ಚಾನ್ಸ್ ಸಹ ಕೊಟ್ಟಿರ್ತಾರೆ ನೆಕ್ಸ್ಟ್ ಡೇ ಬರಲಿಕ್ಕೆ. ಅಂದರೆ ಡಾಕ್ಯುಮೆಂಟ್ ಪ್ರಾಪರಾಗಿ ಇಲ್ಲದಿರೋರು, ಕೆಲವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರೇ ಸ್ವಲ್ಪ ನಿಮಗೆ ಟೈಮನ್ನು ಕೊಟ್ಟು ನೆಕ್ಸ್ಟು ಅವ್ರು ಫಿಕ್ಸ್ ಮಾಡಿರುವಂಥ ಡೇಟಿಗೆ ನಿಮ್ಮನ್ನು ವೆರಿಫಿಕೇಷನಿಗೆ ಬಂದು ಡಾಕ್ಯುಮೆಂಟನ್ನು ತೊಗೊಂಡು ಹೋಗೋಕ್ಕೆ ಹೇಳಿ ಕಳಿಸ್ತಾರೆ. ಎಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ, ನಿಮ್ಗೆ ಏನು ಡೌಟ್ಸ್ ಇದ್ದರೂ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಅವರಿಂದ. ಮತ್ತು ನಿಮ್ಮ PUC SSLC ಡಿಗ್ರಿ ಮಾರ್ಕ್ ಶೀಟ್ ಅದು ಯಾವುದನ್ನು ಅವ್ರು ಕೇಳೋದಿಲ್ಲ, ನೀವು ಸುಮ್ಮನೆ ತೊಗೊಂಡು ಹೋಗೋದು ವೇಸ್ಟ್. ಬಟ್ ಸೇಫರ್ ಸೈಡಿಗೆ ಇಟ್ಕೊಂಡು ಹೋಗಿರೋದಾದರೆ ಹೋಗಿರ್ಬೋದು. ಮೇಯ್ನಾಗಿ ಬೇಕಾಗಿರುವಂಥದ್ದು ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಮಾರ್ಕ್ ಶೀಟ್ ಇರುತ್ತಲ್ವ, ಅದು. ನಮಗೆ ಕಾನ್ವೊಕೇಷನ್ ಆ ರೀತಿ ಏನೂ ಕೇಳಿಲ್ಲ, ಬಿಕಾಸ್ ಕಾನ್ವೊಕೇಷನು ಸಹ ಬಂದಿರಲಿಲ್ಲ. ನೆಕ್ಸ್ಟ್ PPCನೂ ಇನ್ನು ಮ್ಯಾಂಡೇಟರಿಯಾಗಿ ಮಾಡಿರಲಿಲ್ಲ. ಇನ್ ಕೇಸ್ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಏನು ಮಾಡ್ತಾರೆ ಅಂದರೆ ಲೆಟರನ್ನು ಬರೆಸ್ಕೊಂಡು ನೆಕ್ಸ್ಟ್ ಬರಲಿಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.